ನೀವೇನಾದ್ರು PCMB ಬ್ಯಾಕ್ಗ್ರೌಂಡಿಂದ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಿಕಾಸ್ ನಾಟ್ ಓನ್ಲಿ PCMB ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೈನ್ಸಲ್ಲಿ ಯಾವ್ಯಾವ ರೀತಿ ಕೆರಿಯರ್ ಇದೆ, ನಿಮ್ಗೆ ಯಾವ ಕೆರಿಯರ್ ಪಾತ್ ಚೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ KCETಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ರು ಕೂಡ ನೀವು ನಾನು ಹೇಳೋ ಕೋರ್ಸಸ್ಗೆ ಜಾಯ್ನ್ ಆಗ್ಬೋದು, ವಿಚ್ ಇಸ್ ವೆರಿ ಡಿಮ್ಯಾಂಡಿಂಗ್ ಕೋರ್ಸಸ್ ಇನ್ ಫ್ಯೂಚರ್. ಕೇಳಿಸ್ಕೊಳ್ಳಿ, ನಿಮ್ಗೇನಾದ್ರು ನೀಟಲ್ಲಿ MBBS ಸೀಟ್ ಸಿಕ್ಕಿಲ್ಲ ಅಂತಂದರೆ ಅಥವಾ ಸಿಕ್ಕಿಲ್ಲ ಅಂತಂದರೆ ಆದರೂ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ಆಗ ನೀವು ಈ ಕೋರ್ಸಸ್ನ ಮಾಡ್ಬೋದು. ಫಸ್ಟು ಏನು ಅಂತ ಅಂದರೆ BUMS, ನೆಕ್ಸ್ಟು BHMS ವಿಚ್ ಇಸ್ ಹೋಮಿಯೋಪತಿ, ಆಯುರ್ವೇದಿಕ್ ಮಾಡ್ಬೋದು, BAMS ಮಾಡ್ಬೋದು. ಇಲ್ಲಪ್ಪ ನನಗೆ ಇದು ಯಾವುದೂ ಇಷ್ಟ ಅಲ್ಲ, ನನಗೆ ಟ್ರೆಡಿಷ್ನಲ್ ಮಾಡ್ರನ್ ಮೆಡಿಸನ್ ಬೇಕು ಅಂತಂದರೆ BNYS ವಿಚ್ ಇಸ್ ವೆರಿ ಡಿಮ್ಯಾಂಡಿಂಗ್ ಕೋರ್ಸಸ್. ಸೊ ಕರ್ನಾಟಕದಲ್ಲಿ BNYS ಇರೋದು ಓನ್ಲಿ 10 ಕಾಲೇಜಸಲ್ಲಿ, ಅದರಲ್ಲಿ ಆಳ್ವಾಸ್ ಒಂದು ಟಾಪ್ ಕಾಲೇಜಸ್ಸು. ಸೊ BNYS ಅಂತಂದರೆ ಬ್ಯಾಚುಲರ್ ಇನ್ ನ್ಯಾನೋಥೆರಪಿ ಅಂತ. ಸೊ BNYS ಮೇ ಬಿ ನೀವು BNYS ಕೋರ್ಸ್ ಮಾಡಿದ್ರೆ ನಿಮಗೆ ಪರ್ ಆ್ಯನಮ್ ಇಲ್ಲ ಅಂತ ಅಂದ್ರೂ 7 to 10 lakh ಆ್ಯಸ್ ಎ ಫ್ರೆಷರ್ಸ್ ನೀವು ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ BNYS ಕೋರ್ಸ್ಗೆ ನೀವು ಬೇಕಾಗಿರೋದು ಮೇ ಬಿ ನೀವೇನಾದ್ರು ಪ್ರೈವೇಟ್ ಕೋಟಾ ಹೋಗ್ತೀರಾ ಅಂತಂದರೆ ಪರ್ ಇಯರ್ ನಿಮಗೆ 3 to 4 lakhs ಆಗುತ್ತೆ. ಆ್ಯಂಡ್ ನಿಮಗೆ ಇದನ್ನು BNYS ಕೋರ್ಸ್ ಮುಗಿಸೋ ಅಷ್ಟರಲ್ಲಿ ನಿಮಗೆ ಆಲ್ಮೋಸ್ಟ್ 15 to 20 lakhs ಆಗುತ್ತೆ. ಅದನ್ನು ನೀವು 2 yearsಲ್ಲೇ ರಿಕವರಿ ಮಾಡ್ಕೊಬೋದು ಗೈಸ್. ಆ್ಯಂಡ್ ದೆನ್ ಇಲ್ಲ ಅಂತಂದರೆ ನೀವು ಡೆಂಟಿಸ್ಟ್ ಆಗ್ಬೋದು. ಡೆಂಟಿಸ್ಟ್ ಇಲ್ಲ ಅಂತ ಅಂದ್ರೂ ಕೂಡ ನೀವು BVS ವೆಟರ್ನರಿ ಡಾಕ್ಟರ್ ಆಗ್ಬೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅನಿಮಲ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಗೋ ಫಾರ್ ವೆಟರ್ನರಿ ಸೈನ್ಸ್. ಅದಾದಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇದೆ. ಇದು ಹೇಗೆ ಅಂತಂದರೆ ಇದು 4 years ಕೋರ್ಸಸ್ ಇರುತ್ತೆ. ಸೊ 3 years ಬಂದುಬಿಟ್ಟು ನಾರ್ಮಲಾಗಿ ನೀವು ಕ್ಲಾಸ್ ರೂಮ್ ಅಲ್ಲಿ ಕಲಿತೀರಾ. ಆ್ಯಂಡ್ 1 year ಬಂದುಬಿಟ್ಟು ಪೇಯ್ಡ್ ಇಂಟರ್ನ್ಶಿಪ್ ಇರುತ್ತೆ ಯಾವುದೇ ಕಾಲೇಜಲ್ಲಾಗಿದ್ರೂ. ಸೊ ಅಲೈಡ್ ಹೆಲ್ತ್ ಸೈನ್ಸಲ್ಲಿ ಫಸ್ಟು ಫಿಸಿಯೋಥೆರಪಿ. ಇವಾಗೆಲ್ಲರೂ ಫಿಸಿಯೋಥೆರಪಿನೇ ಅಂತಿದ್ದಾರೆ. ಇಲ್ಲ ನನಗೆ ಫಿಸಿಯೋಥೆರಪಿ ಮಾಡೋಕ್ಕೆ ಇಷ್ಟನೇ ಇಲ್ಲ ಅನ್ನೋರು BOT ಅಂತ ಇದೆ, ಆಕ್ಯುಪೇಷ್ನಲ್ ಥೆರಪಿ. ಅದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲ ಅಂತಂದರೆ B.Pharma ಮಾಡ್ಬೋದು. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ B.Pharma ಯು ಕ್ಯಾನ್ ಆಲ್ಸೋ ಡೂ Pharma D. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ B.Pharma ಮತ್ತು D.Pharmaಗೆ ಏನು ಡಿಫ್ರೆನ್ಸ್ ಅಂತ ಹಾಕಿರ್ತೀನಿ. ನಿಮಗೆ ಈ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ, ಸರಿನಾ? ಆ್ಯಂಡ್ BSc ಇನ್ ನರ್ಸಿಂಗ್ ಕೂಡ ಮಾಡ್ಬೋದು. ದೆನ್ BSc ಇನ್ ಪಬ್ಲಿಕ್ ಹೆಲ್ತ್, BSc ಇನ್ ಅನಸ್ಟೇಷಿಯಾ ಟೆಕ್ನಿಷಿಯನ್ಸ್. BSc ಇನ್ ಅನಸ್ಟೇಷಿಯಾ ಟೆಕ್ನಿಷಿಯನ್ ಈ ಕೋರ್ಸ್ ಅಂತೂ ತುಂಬ ಅಂದರೆ ತುಂಬ ಡಿಮ್ಯಾಂಡಿಂಗಲ್ಲಿದೆ. ಅದಾದಮೇಲೆ BSc ಇಮ್ಯಾಜಿಂಗ್ ಟೆಕ್ ಕೂಡ ನೀವು ವರ್ಕ್ ಮಾಡ್ಬೋದು. ಅದಾದಮೇಲೆ BSc ಆಪರೇಷ್ನಲ್ ಥಿಯೇಟರ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ಸೊ ಯೂಶಲಿ BSc ಆಪರೇಷ್ನಲ್ ಥಿಯೇಟರ್ ಅವರು ಕೂಡ ಡಾಕ್ಟರ್ ಅಷ್ಟೇ ಸ್ಕೋಪ್ ಇದೆ. ಆ್ಯಂಡ್ BSc ಕಾರ್ಡಿಯಾಲಜಿಸ್ಟ್ ಆಗಿ ಕೂಡ ನೀವು ವರ್ಕ್ ಮಾಡ್ಬೋದು. ಅದಾದಮೇಲೆ BSc ರೇಡಿಯೋಥೆರಪಿಸ್ಟ್ ಆಗು ವರ್ಕ್ ಮಾಡ್ಬೋದು. ದೆನ್ BSc ರೆಂಟಲ್ ಡಯಾಲಿಸಿಸ್ ಟೆಕ್ ಆಗು ಕೂಡ ವರ್ಕ್ ಮಾಡ್ಬೋದು. ಆ್ಯಂಡ್ BSc ರೆಸ್ಪಿರೇಟರಿ ಕೇರ್ ಟೆಕ್ಕಾಗಿ ಕೂಡ ನೀವು ವರ್ಕ್ ಮಾಡ್ಬೋದು ಗೈಸ್. ನಾನು ಇಷ್ಟೊಂದೆಲ್ಲ ಹೇಳಿದ್ನಲ್ಲ, ಇದು ಡಾಕ್ಟರ್ ಕೋರ್ಸ್ ಅಷ್ಟೇ, MBBS ಕೋರ್ಸ್ ಅಷ್ಟೇ ಡಿಮ್ಯಾಂಡಿಂಗ್ ಆಗಿದೆ. ಸೊ ಗೈಸ್, ಇದೇ ಥರ ನಾನು ವಿಡಿಯೋ ಮಾಡಬೇಕು ಅಂತಂದರೆ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇಲ್ಲ ನನಗೆ 1 ಇಂದ 2 yearsಲ್ಲಿ ಆಗೋದಿಲ್ಲ ನನಗೆ ಅಷ್ಟೊಂದು ಓದೋದಕ್ಕೆ ಅಂತಂದರೆ ಯು ಕ್ಯಾನ್ ಆಲ್ಸೋ ಡೂ ಪ್ಯಾರಾಮೆಡಿಕಲ್ ಕೋರ್ಸಸ್ ಲೈಕ್ ಡಯಾಲಜಿಸ್ಟ್ ಟೆಕ್ನಿಷಿಯನ್ನು, ಮೆಡಿಕಲ್ ಲ್ಯಾಬ್ ಆ್ಯಂಡ್ ECG ಟೆಕ್ನಿಷಿಯನ್ನು, ಡೆಂಟಲ್ ಟೆಕ್ನಿಷಿಯನ್ನು, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ನು, ಆಪ್ರೇಷನಲ್ ಥಿಯೇಟರ್ ಟೆಕ್ನಿಷಿಯನ್ ಆಗು ವರ್ಕ್ ಮಾಡ್ಬೋದು. ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದೇ ಕಂಪ್ಯೂಟರ್ ಇಂಜಿನಿಯರಿಂಗ್ನ ಸತಿ ಮಾಡ್ತೀರಾ. ಸೊ ಇಲ್ಲಿ ನಾನು ಟಾಪ್ ಇಂಜಿನಿಯರಿಂಗ್ ಕೋರ್ಸಸ್ನ ತಂದಿದ್ದೀನಿ. ಅದು ಅದು ಅಂತಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್. ನಿಮ್ಗೇನಾದ್ರು ಸ್ಪೇಸಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ಇಲ್ಲ ಸ್ಪೇಸ್ ಅಂದರೆ ತುಂಬ ಇಷ್ಟ ಅನ್ನೋರು ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು. ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗು ಕೂಡ ನೀವು ಮಾಡ್ಬೋದು.
ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡ್ಬೋದು. ದೆನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೂಡ ನೀವು ಮಾಡ್ಬೋದು. ನಾನು ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಆಲ್ರೆಡಿ ನಾನು ಇನ್ಸ್ಟಾದಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಚಾನಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಇಂಜಿನಿಯರಿಂಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿರೋ ಪೇಜ್ನ ಚೆಕ್ ಮಾಡಿ ಆ್ಯಂಡ್ ಅದನ್ನು ಇನ್ಸ್ಟಾಗ್ರಾಮ್ನ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಓಕೆನಾ. ದೆನ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೋದು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಮೆರೈನ್ ಇಂಜಿನಿಯರಿಂಗ್. ಇಟ್ ಈಸ್ ವೆರಿ ಡಿಮ್ಯಾಂಡಿಂಗ್ ಕೋರ್ಸಸ್ ನೌ. ಮೆರೈನ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೋದು. ದೆನ್ ಸಿಲ್ಕ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡ್ಬೋದು, ಕಾರ್ಪೆಟ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡ್ಬೋದು. ದೆನ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡ್ಬೋದು. ಇಲ್ಲ ನನಗೆ ಇಂಜಿನಿಯರಿಂಗ್ ಮಾಡೋಕ್ಕೂ ಇಷ್ಟ ಇಲ್ಲ, MBBS ಮಾಡೋಕ್ಕೂ ಇಷ್ಟ ಇಲ್ಲ ಅನ್ನೋರು ನೀವು ನಾರ್ಮಲ್ BSc ಮಾಡ್ಕೊಬೋದು. ಸೊ BScಲಿ BSc ಇನ್ ಫೋರೆನ್ಸಿಕ್ ಸೈನ್ಸ್ ಅಂತ ಇರುತ್ತೆ. ಇಟ್ ಈಸ್ ಆಲ್ಸೋ ಅ ವೆರಿ ಡಿಮ್ಯಾಂಡಿಂಗ್ ಕೋರ್ಸ್. ನಿಮಗೆ ಫಿಸಿಕ್ಸ್ ಇದ್ದರೆ BSc ಫಿಸಿಕ್ಸ್ ಮಾಡ್ಬೋದು, BSc ಕೆಮಿಸ್ಟ್ರಿ, ಬಯಾಲಜಿ, ಜಿಯೋಲಜಿ, BSc ಬೋಟ್ನಿ ಮಾಡ್ಬೋದು ಆ್ಯಂಡ್ ಮ್ಯಾಥಮೆಟಿಕ್ಸು ಕೂಡ ಮಾಡ್ಬೋದು. ಅದಾದಮೇಲೆ ಲೈಕ್ BScಲೂ ಕೂಡ ಡಯಟೀಷಿಯನ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಇರುತ್ತೆ. ದಿಸ್ ಈಸ್ ವೆರಿ ಡಿಮ್ಯಾಂಡಿಂಗ್ ಕೋರ್ಸಸ್ ನಾವು. ಡಯಟೀಷಿಯನ್, ನ್ಯೂಟ್ರಿಷನ್ ಅಂತಾರೆ, ನೀವು ಯಾವ ಥರ ಡಯಟ್ ಮಾಡ್ಬೋದು, ಯಾವ ಥರ ನ್ಯೂಟ್ರಿಷನ್ ತೊಗೊಬೇಕು ಅಂತ ಇರುತ್ತೆ. ಸೊ ಇದನ್ನು ಮಾಡಿದ್ರೂ ಕೂಡ ನೀವು ಡಾಕ್ಟರಾಗಿ ಎಷ್ಟೊಂದು ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡ್ಬೋದು. ಅದಾದಮೇಲೆ ಹಾರ್ಟಿಕಲ್ಚರ್, ನಿಮಗೇನಾದ್ರು ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದರೆ BSc ಅಗ್ರಿಕಲ್ಚರು ಮಾಡ್ಬೋದು, ಹಾರ್ಟಿಕಲ್ಚರ್ ಮಾಡ್ಬೋದು. ದೆನ್ BSc ಫಾರೆಸ್ಟ್ರಿ ಮಾಡ್ಬೋದು. ಗೈಸ್ ನಿಮಗೆ ಏನಾದ್ರು ಈ ಥರ ಫಾರೆಸ್ಟು ಆ ಥರ ಇಂಟ್ರೆಸ್ಟ್ ಇದೆ, ಗೋ ಫಾರ್ BSc ಫಾರೆಸ್ಟ್ರಿ. ಯಾಕೆ ಅಂತಂದರೆ ನೀವೇನಾದ್ರು BSc ಫಾರೆಸ್ಟ್ರಿ ಮಾಡಿದ್ರೆ UPSCಲಿ IFROS ಅಂತ ಬರುತ್ತೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರುತ್ತೆ. ಇದಕ್ಕೆ ಕಾಂಪಿಟೇಷನ್ ವಾಸ್ ಕಮ್ಮಿ. ಇವಾಗ IAS KPSಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ ಅಂತಂದರೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಯಾಕಂತಂದರೆ ಇಲ್ಲಿ BSc ಬಯಾಲಜಿ, ಝೂಯಾಲಜಿ, ಬೋಟ್ನಿ, ವೆಟರ್ನರಿ ಸೈನ್ಸ್ ಮಾಡಿರೋರು ಮಾತ್ರ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ನ ಬರಿಬೋದು. ಅದಕ್ಕೋಸ್ಕರ ಸೊ ನೀವೇನಾರು ಫಾರೆಸ್ಟ್ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಬರೆಯೋದಕ್ಕೆ. ಇಲ್ಲ ನನಗೆ ಎಕ್ಸಾಮ್ ಎಲ್ಲ ಬರೆಯಲ್ಲ ಅಂತಂದ್ರೂ BSc ಫಾರೆಸ್ಟ್ರಿ ಮಾಡಿ ನೀವು ಫಾರೆಸ್ಟಲ್ಲೇ ವರ್ಕ್ ಮಾಡ್ಬೋದು, ಓಕೆನಾ. ಅದಾದಮೇಲೆ ನೆಕ್ಸ್ಟು BSc ಆಂಥ್ರೋಪಾಲಜಿ ಅಂತಂದರೆ ಹ್ಯೂಮನ್ ಬಗ್ಗೆ ಸ್ಟಡಿ ಮಾಡೋದು. ದೆನ್ ಫುಡ್ ಟೆಕ್ನಾಲಜಿ ಮಾಡ್ಬೋದು, ಡೈರಿ ಟೆಕ್ನಾಲಜಿ ಮಾಡ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು. ನೆಕ್ಸ್ಟ್ ಏನು ಅಂತಂದರೆ BSc ಎಕನಾಮಿಕ್ಸ್ ಮಾಡ್ಬೋದು. ಎಕನಾಮಿಕ್ಸ್ ಅಂತೂ ಇವಾಗಿನ ಕಾಲದಲ್ಲಂತೂ ತುಂಬ ಡಿಮ್ಯಾಂಡಿಂಗಲ್ಲಿದೆ. ಸೊ ನೀವು BSc ಎಕನಾಮಿಕ್ಸ್ ಮಾಡ್ಬೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೇಮಿಂಗ್ ಅಂತ ಅಂದರೆ BSc 3D ಆ್ಯನಿಮೇಷನ್ ಮಾಡ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡ್ಬೋದು ಆ್ಯಂಡ್ BSc ಮಲ್ಟಿಮೀಡಿಯಾ ಕೂಡ ನೀವು ಮಾಡ್ಬೋದು. ಸೊ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆ್ಯಂಡ್ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಆ್ಯಂಡ್ ಇದೇ ಥರ ನಿಮಗೆ ಕೆರಿಯರ್ ಬಗ್ಗೆ ವಿಡಿಯೋ ಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ KCETಲಿ ಅಂತ ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಆ ಕೋರ್ಸಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮ್ಮ ಮುಂದೆ ತರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.